ಯಾ ಈ ಒಂದು ಶಿವಮ್ಮ ಚಿತ್ರದಲ್ಲಿ ಮಧ್ಯಮಧ್ಯದಲ್ಲಿ ಈ ಕೇಸರಿಬಾತಲ್ಲಿ ಗೋಡಂಬಿ ದ್ರಾಕ್ಷಿ ಸಿಕ್ಕಂಗೆ ಅಲ್ಟಿಮೇಟ್ ಡೈಲಾಗ್ಗಳನ್ನ ನೋಡಿಕೊಂಡು ಕಾಲೇಜ್ ಹೊಂಟಿ ಅಂದ್ರೆ ಇನ್ನೇನು ಸುಡುಗಾಡಕ್ಕೆ ಹೋಗ್ಲೇನ ಅನ್ನೋದಂಥ ಒಂದು ಡೈಲಾಗ್ಗಳನ್ನ ಹಿಡ್ಕೊಂಡು ಹೆವಿ ಫನ್ ಮಾಡ್ತಾರೆ. ನಾವೇನಾದರೂ ಎಲ್ಲಾದರೂ ಒಂದು ಸ್ವಲ್ಪ ಶಿವಮ್ಮನವ್ರನ್ನ ಬಿಟ್ಟು ಬೇರೆಯವ್ರಿಗೋಸ್ಕರ ನಕ್ಕಿದೀವಿ ಅಂದರೆ ಅದು ಶಿವವರಿಂದ. ಶಿವರೇ ನಿಮ್ದೊಂದು ಕಿರುಪರಿಚಯ ಮಾಡ್ತಾರೆ. ಫಸ್ಟ್ ನಿಮ್ಮ ಹೆಸರು ಏನು ಅಂತ ಹೇಳ್ರಿ, ಅದಾದಮೇಲೆ ಹೆಂಗಿತ್ತು ಮೂವಿ ಎಕ್ಸ್ಪೀರಿಯನ್ಸ್ ಹೇಳಿ. ನನ್ನ ಹೆಸರು ಶಿವ ಅಂತ ಹೇಳ್ರಿ. ನಾನು ಮೂಲತಃ ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ಸಾಲಾಪುರದಾಗ. ಇದು ಎರೆಹಂಚಾಳ ನಮ್ಮ ಮೂವಾರು ತವ್ರ ಮನಿ. ಹಿಂಗಾಗಿ ನಾ ಬಂದು ಇಲ್ಲಿ ಒಂದು 7 ವರ್ಷ ಆತ್ರಿ ಎರೆಹಂಚಾಳಕ್ಕೆ. ಬಂದು ಇಲ್ಲೇ ನಮ್ಮ ದೊಡ್ಡಾಪುರ ಅಂತಲ್ಲಿ ಇರ್ತೇನೆ ನಾನು. ಹಿಂಗಾಗಿ ನಾನು ಏನೋ ಒಂದು ಇದರಿಂದ ಇದಕ್ಕೆ ಬನ್ನ ಫಿಲ್ಮ್ ಮಾಡಕ್ ಅಂತೇಳಿ. ಅಂದ್ರೆ ಇದೆಲ್ಲ ಡೈರೆಕ್ಟರ್ ಜಯಶಂಕರಣ್ಣ, ಆಮೇಲೆ ನಾಗೇಶಣ್ಣ, ಇವ್ರಿಗೆಲ್ಲ ನಾ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಅವರಿಂದ ನಾವು ಈ ಸದ್ಯ ಹಿಂಗೆಲ್ಲ ಮಾಡಕ್ ಹೋಗಿದ್ದೆ. ಎಲ್ಲ ನಾವು ಪರಿಚಯ ಆಗ್ಬೇಕಂದ್ರೆ ಅದರಿಂದ. ಅಲ್ಲ, ಆಕ್ಟ್ ಮಾಡ್ಬೇಕಾದ್ರೆ ಲೈಕ್ ಹೆಂಗೆ ಅನಿಸ್ತಿತ್ತು, ಆಮೇಲೆ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಹೆಂಗೆ ಅನಿಸ್ತು? ಫಸ್ಟಿಗೆ ಒಮ್ಮಿಗೆ ಅಂಜಿಕೆ ಬರ್ತಿತ್ತು ನನಗೆ. ಅಂಜಿಕೆ ಬಂದಾಗ ಅಂಜಬೇಡ ಅದೇನಾಗಲ್ಲ ಅಂತೇಳಿ. ಅಂದ್ರೆ ನನಗೆ ಯಾಕೆ ಅಂಜಿಕೆ ಅಂದ್ರೆ ಈಗ ದೊಡ್ಡ ಇರ್ತಾರಲ್ಲ ಟೆಕ್ನಿಷಿಯನ್ಸ್, ಹಿಂಗಾಗಿ ಅವ್ರ ಮುಂದೆ ಹೆಂಗಪ್ಪ ನಮಗೇನು ಎಲ್ಲೇ ದೊಡ್ಡ ಆ್ಯಕ್ಟರ್ಗಳು ಜೋಡಿ ಅವರೆಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ. ನಾವೇನ್ರ ತಪ್ಪು ಮಾಡ್ರೆ ಅವ್ರಿಗೆ ಹೆಂಗೆ ಬೇಜಾರು ಅನ್ಸುತ್ತೆ ಅನ್ನೋದೊಂದು ಅಂಜಿಕೆ ಇತ್ತು ನಮ್ಗೆ. ಅದರಿಂದ ನಾವು ಹೆಂಗಪ್ಪ ಅವ್ರೇನು ಎಲ್ಲ ತಿದ್ದಿದ್ರು ನಮ್ಮನ್ನ, ಚಂದ ಹಿಂಗೆ ಮಾಡ್ರಪ್ಪ, ಹಿಂಗೆ ಮಾಡ್ಬೇಕು, ಅದಕ್ಕೇನಾಗಲ್ಲ ಅಂತೇಳಿ ಎಲ್ಲ ಹೇಳ್ತಿದ್ರು. ಇದರಿಂದ ನಾವೆಲ್ಲ ಭಾಳ ಕಲ್ತೀವಿ. ಇದೆಲ್ಲ ನನಗೆ ಆಮೇಲಿಂದ ಅಂಜಿಕೆ ಅನ್ನೋದೇ ಹೋಯ್ತು ನಮ್ಗೆ. ಒಟ್ಟು ಏನು ಅಂಜಿಕೆ ಆಗಲಿಲ್ಲ, ಎಲ್ಲ ಕರೆಕ್ಟಾಗಿ ಖುಷಿ ಆಯ್ತು. ಥ್ಯಾಂಕ್ ಯು. ಉತ್ತರ ಕರ್ನಾಟಕ ಜನತೆಗೆ ಏನು ಹೇಳ್ತೀನಿ, ನಿಮ್ಮ ಫ್ರೆಂಡ್ಸ್ಗೆ, ನೀ ಕಲ್ತಿರೋ ಕಾಲೇಜ್ನಾಗ ಇರುವಂಥವ್ರಿಗೆಲ್ಲ ಏನು ಹೇಳ್ತೀನಿ? ಈ ಪಿಕ್ಚರ್ ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಇದು ಒಂದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅಂದ್ರೆ ಇದು ನಮ್ಮ ಮನ್ಯಾಗ ಆದ ಘಟನೆ ಅಂತ ಅನಿಸ್ತಿರ್ತೈತೆ. ಯಾಕಂದ್ರೆ ನಮ್ಮ ಮನ್ಯಾಗ ಏನಾಗತ್ತೆ ದಿನನಿತ್ಯ ಅದೇ ಈ ಪಿಕ್ಚರ್ ಅಂತ ತಿಳ್ಕೊರಿ. ಅದಕ್ಕೊಮ್ಮೆ ಹೋಗಿ ನೋಡ್ರಿ ನೀವು ಹೆಂಗಂತೇಳಿ. ಒಮ್ಮೆ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಅದ್ರ ಬಗ್ಗೆ, ಹೆಂಗೆ ಏನು ನಮ್ಮ ಹಳ್ಳಿ ಜೀವನ ಹೆಂಗಿರ್ತೈತೆ ಅಂತೇಳಿ. ಅದ್ರಾಗ ಎಸ್ಪೆಷಲಿ ಹೇಳ್ಬೇಕಂದ್ರೆ ಬೆಂಗಳೂರವ್ರು ಯಾರಿದ್ರೆ ಅವ್ರಂತ ಬೆಂಗಳೂರಾಗ ಯಾರು ನಮ್ಮ ಉತ್ತರ ಕರ್ನಾಟಕದವ್ರು ಇದ್ರಲ್ಲ ಅವ್ರು ಹೋಗಿ ನೋಡಿದ್ರೆ ಭಾಳ ಅನುಕೂಲ. ಯಾಕಂದ್ರೆ ನೀವು ಒಮ್ಮೆ ಊರಾಗಿದ್ದಷ್ಟು ಫೀಲ್ ಆಕೈತೆ ಆ ಪಿಕ್ಚರ್ ನೋಡೋ ಮಟ್ಟ ನಿಮ್ಗೆ. ಅಷ್ಟು ಈ ಸೆರೆ ಹಿಡಿತೈತಿ ಅದ ಮನಸ್ಸು ಹಿಡಿತೈತಿ ಅಂತ ಹೇಳ್ತೀನಿ ರೀ. ಅದಕ್ಕೆ ಯಾರು ಮಿಸ್ ಮಾಡ್ದೆ. ನಮ್ಮ ನಾಳೆ 14ಕ್ಕೆ ನಮ್ಮ ಪಿಕ್ಚರ್ ರಿಲೀಸ್ ಆಗುತ್ತೆ. ಅದನ್ನ ಎಲ್ಲರೂ ಹೋಗಿ ನೋಡಿರಿ. ನಮ್ಮ ಉತ್ತರ ಕರ್ನಾಟಕ ಭಾಷೆನ ಒಂದು ಸ್ವಲ್ಪ ಬೆಳೆಸ್ರಿ. ಎಲ್ಲ ಇದರಲ್ಲಿ ಎಲ್ಲ ಹೊರದೇಶ ಎಲ್ಲ ಹೋಗಿ ಬಂದೈತಿ. ಆದರೂ ಇನ್ನೊಮ್ಮೆ ಇಲ್ಲಿ ಇದ್ದವ್ರ ಬೆಳೆಸಿದ್ರೆ ಒಂದು ಏನೋ ಇದಾಗುತ್ತೆ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಅನ್ನೋದು ಒಂದು ಸ್ವಲ್ಪ ಇದನ್ನು ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಶಿವ. ತುಂಬ ಚೆನ್ನಾಗಿ ನಟನೆ ಮಾಡಿದೆಯಾ, ನಂಗೆ ತುಂಬ ಖುಷಿ ಆಯಿತು. ಸೊ ಆಲ್ ದ ಬೆಸ್ಟ್ ಶಿವ. ಥ್ಯಾಂಕ್ ಯು. ಥ್ಯಾಂಕ್ ಯು.